ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಡೆಸಿಕೇಟೆಡ್ ಕೊಕೊನಟ್ ಲಡ್ಡು ಅಂತಾನೆ ಹೇಳ್ಬೋದು. ಕೊಕೊನಟ್ ಲಡ್ಡು ಅಂತಾನೆ ಹೇಳ್ಬೋದು. ತುಂಬಾನೇ ಸುಲಭವಾಗಿ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂತದ್ದು. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇವಾಗ ಒಂದು ಪ್ಯಾನ್ ನ ಇಟ್ಕೊಂಡಿದ್ದೀನಿ. ಪ್ಯಾನ್ ನ ಇಟ್ಕೊಂಡು ಒಂದು 2.5 ಕಪ್ ಅಷ್ಟು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ನ ಹಾಕೋತಾ ಇದ್ದೀನಿ. ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಕೊಟ್ಕೊಂಡ್ರೆ ಅದು ಕೊಕೊನಟ್ ಪೌಡರ್ ಏನಿದೆ ಅದೆಲ್ಲ ಸಂಪೂರ್ಣವಾಗಿ ಕಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಆಲ್ಮೋಸ್ಟ್ ಒಂದ್ 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಇವಾಗ ಒಂದ್ 2 ಕಪ್ ಅಷ್ಟು ನನ್ನ ಹಾಲನ್ನ ಹಾಕೋತಾ ಇದ್ದೀನಿ. ಹಾಲನ್ನ ಹಾಕೊಂಡು ಒಂದ್ಸಲ ಗಂಟಿಲ್ದ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಗ್ಬಾರ್ದು ನಮ್ಗೆ ನೀಟಾಗಿ ಅದಕ್ಕೆ ನಿಧಾನವಾಗಿ ನಾವು ತಿರ್ವಾ ಹಾಕೊಂಡು ಹಾಲಿನ ಜೊತೆಗೆ ಕೊಕೊನಟ್ ಪೌಡರ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಹಾರ್ಡ್ ಆಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಗಂಟು ಆಗ್ಬಿಡುತ್ತೆ. ಅವಾಗ ಲಡ್ಡು ಚೆನ್ನಾಗಿ ಬರೋದಿಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನಾವು ಹಾಲು ಹಾಕಿರುವಂತ ಹಾಲನ್ನೆಲ್ಲ ಸಂಪೂರ್ಣವಾಗಿ ಕೊಕೊನಟ್ ಪೌಡರ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಹಾಲೆಲ್ಲ ಡ್ರೈ ಆಗಿದೆ. ಇನ್ನು ಸ್ವಲ್ಪ ನಮ್ಗೆ ಹಾಲೆಲ್ಲ ಡ್ರೈ ಆಗ್ಬೇಕು. ಅಲ್ಲಿ ಹಾಲಿನ ಅಂಶ ಇರಬಾರ್ದು ನಮ್ಗೆ ಸಂಪೂರ್ಣವಾಗಿ ಅಷ್ಟು ಡ್ರೈ ಆಗ್ಬೇಕಾಗುತ್ತೆ. ಸೊ ಹಂಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ನ ಕೂಡ ಹಾಕೋಬಹುದು. ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಬೇಕಾದ್ರೂ ಮಾಡ್ಬೋದು. ಏಲಕ್ಕಿ ಪೌಡರ್ ನ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಹಾಲೆಲ್ಲ ಪಂಗಿದೆ. ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ಅಷ್ಟು ಶುಗರ್ ನ ಹಾಕೋತಾ ಇದ್ದೀನಿ. 1 ಕಪ್ ಅಷ್ಟು ಹಾಕೊಳ್ಳಿಕ್ ಹೋಗ್ಬೇಡಿ. ಒಂದ್ ಅರ್ಧ ಕಪ್ ಅಷ್ಟು ಹಾಕೊಳ್ಳಿ. 1 ಕಪ್ ಹಾಕೊಂಡ್ರೆ ತುಂಬಾ ಸಿಹಿ ಆಗೋಗ್ಬಿಡುತ್ತೆ, ತಿನ್ನೋದಿಕ್ಕಾಗಲ್ಲ. ಸೊ ಹಂಗಾಗಿ ಅರ್ಧ ಕಪ್ ಸರಿಯಾದ ಮೆಜರ್ಮೆಂಟ್ ಅಂತಾನೆ ಹೇಳ್ಬೋದು. ಇವಾಗ ಒಂದ್ ಅರ್ಧ ಕಪ್ ಶುಗರ್ ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಕೋದ್ರಿಂದ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಸೊ ಆ ನೀರಿನ ಅಂಶನೂ ಕೂಡ ನಮ್ಗೆ ಚೆನ್ನಾಗಿ ಹಿಂಗ್ಬೇಕು. ತನಕನೂ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಈ ನೋಡಿ ಇವಾಗ ಒಂದು ಮುದ್ದೆ ಆಕಾರವಾಗಿ ಬರ್ತಾ ಇದೆ. ಈ ರೀತಿ ಬರಬೇಕು ನಮ್ಗೆ. ನಾವು ಒಂದು ಉಂಡೆ ಕಟ್ಟೋದಿಕ್ಕೆ ನಮ್ಗೆ ಬರಬೇಕು. ಅದು ನೀಟಾಗಿ ಒಂದು ಉಂಡೆ ಆಗ್ಬೇಕು. ಇಲ್ಲಾಂದ್ರೆ ಅದು ಒಡ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಸಕ್ಕರೆದು ನೀರೆಲ್ಲ ಪೊಂಗಿದೆ ಚೆನ್ನಾಗಿ. ಇದು ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ಹಿಟ್ಟು ನೋಡಿ ಸಖತ್ತು ಡ್ರೈ ಆಗಿದೆ. ಈ ರೀತಿಯಾಗಿ ಇರಬೇಕು ನಮ್ಗೆ. ಅದು ಉಂಡೆ ಕಟ್ಬೇಕಾದ್ರೆ ಅದು ನೀರ್ ತರ ನಮ್ಗೆ ಕೈಗೆ ಆಗ್ಬಾರ್ದು. ಈ ರೀತಿಯಾಗಿ ನೀಟಾಗಿ ಉಂಡೆ ಆಗ್ಬೇಕು. ಈ ರೀತಿಯಾಗಿ ನಾನು ಎಲ್ಲಾ ಉಂಡೆಗಳನ್ನು ಮಾಡಿಟ್ಕೋತಾ ಇದ್ದೀನಿ. ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ನ ಸ್ವಲ್ಪ ಎತ್ತಿಟ್ಕೋಬೇಕಾಗುತ್ತೆ. ಎತ್ತಿಟ್ಕೊಂಡು ಆ ಪೌಡರ್ ಅಲ್ಲಿ ಈ ಉಂಡೆಯನ್ನೆಲ್ಲ ಅದ್ದಿ ಇಟ್ರೆ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ಕೊಕೊನಟ್ ಲಡ್ಡು ತುಂಬಾನೇ ಟೇಸ್ಟ್ ಆಗಿರುತ್ತೆ. ಸಿಂಪಲ್ ಆಗಿ ಮಾಡ್ಕೋಬಹುದು ಅಂತಹ ಲಡ್ಡು. ನಾವೇ ಮನೇಲಿ ಕಾಯಿ ತುರಿದು ಮಾಡ್ತೀವಿ ಅಂದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಂಗಾಗಿ ಹೊರಗಡೆ ಅಂಗಡಿಗಳಲ್ಲಿ ಇದು ಸುಲಭವಾಗಿ ಸಿಗುತ್ತೆ. ನೀವು ತಂದು ಸುಲಭವಾಗಿ ಮಾಡ್ಕೋಬಹುದು. ತುಂಬಾ ಏನ್ ಖರ್ಚಾಗಲ್ಲ. ಒಂದು 3 ಇಂಗ್ರೀಡಿಯೆಂಟ್ಸ್ ಇದ್ರೇನೆ ಸಾಕು. ಬೇಗನೆ ರೆಡಿ ಆಗುವಂತಹ ಸ್ವೀಟ್ ಅಂತಾನೆ ಹೇಳ್ಬೋದು. ಇಷ್ಟೇನೆ ಇವತ್ತಿನ ವಿಡಿಯೋ. ಕೊಕೊನಟ್ ಲಡ್ಡು ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ